ಹಾಯ್ ಎಲ್ರಿಗೂ ನಮಸ್ಕಾರ. ಈ ದಿನ ನಾನು ಕಾಫಿ ನಾಡು ಅಂತಲೇ ಪ್ರಸಿದ್ಧಿಯಾಗಿರೋ ಚಿಕ್ಕಮಗಳೂರು ಬಗ್ಗೆ ಮತ್ತು ಅದರ ಅಕ್ಕಪಕ್ಕ ಇರೋ ಕೆಲವೊಂದು ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ. ಚಿಕ್ಕಮಗಳೂರು ಕಾಫಿ ಬೆಳೆಯುವ ಪ್ರಕೃತಿ ಸೌಂದರ್ಯದ ಜಿಲ್ಲೆಯಾಗಿದೆ. ಅಸಂಖ್ಯ ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ತಾಣಗಳನ್ನು ಕೂಡ ಹೊಂದಿದೆ. ಕೇಂದ್ರ ಕಾಫಿ ಸಂಶೋಧನಾ ಕೇಂದ್ರವು ಚಿಕ್ಕಮಗಳೂರಿನಲ್ಲಿದೆ. ಭದ್ರಾ ನದಿಯ ದಂಡೆಯ ಮೇಲೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಇದೆ. ಕುದುರೆಮುಖವು ಕಬ್ಬಿಣದ ಅದಿರಿಗೆ ಪ್ರಸಿದ್ಧಿಯಾಗಿದೆ. ಫಸ್ಟ್ ಶೃಂಗೇರಿ, ಇದು ತುಂಗಾ ನದಿಯ ದಡದಲ್ಲಿರುವ ಪ್ರಸಿದ್ಧ ಯಾತ್ರಾ ಕೇಂದ್ರವಾಗಿದೆ. ಇದು ಸುಮಾರು 100 ಕಿಲೋಮೀಟರ್ ದೂರದಲ್ಲಿದೆ. ಶ್ರೀ ಶಾರದಾ ಪೀಠವು ಆದಿಶಂಕರಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟಿದೆ. ಇಲ್ಲಿ ನಿರ್ಮಿಸಿದ ವಿದ್ಯಾಶಂಕರ ದೇವಾಲಯವು ಚೋಳ, ದ್ರಾವಿಡ, ನಗರ ಮತ್ತು ಚಾಲುಕ್ಯ ಶೈಲಿಗಳ ಸಂಯೋಜನೆ ಹೊಂದಿದೆ. ಶ್ರೀ ಶಾರದಾಂಬ ದೇವಾಲಯವಿದೆ. ಅಸಂಖ್ಯ ಜನರು ಇಲ್ಲಿ ಅಕ್ಷರಾಭ್ಯಾಸ ಮಾಡಿಸಲು ತಮ್ಮ ಮಕ್ಕಳೊಂದಿಗೆ ಆಗಮಿಸುತ್ತಾರೆ. ಶಾರದಾಂಬೆಯ ಆಶೀರ್ವಾದದಿಂದ ಮಕ್ಕಳ ಕಲಿಕೆ ಸುಸೂತ್ರವಾಗುತ್ತದೆ ಎನ್ನುವ ನಂಬಿಕೆ ಇದೆ. ನೆಕ್ಸ್ಟ್ ಹೊರನಾಡು. ನಿತ್ಯ ಹರಿದ್ವರ್ಣ ಬೆಟ್ಟಗಳ ಮಧ್ಯದಲ್ಲಿ ನೆಲೆಸಿದ್ದು ಹೊರನಾಡು. ಇದು ಕಳಸದಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದೆ. ಈ ಸ್ಥಳವು ವರ್ಷವಿಡೀ ಭಕ್ತರನ್ನು ಆಕರ್ಷಣೆ ಮಾಡುತ್ತೆ. ರಾತ್ರಿ ನಿವಾಸದ ವಸತಿ ಮತ್ತು ಉಚಿತ ಆಹಾರವನ್ನು ದೇವಾಲಯದ ಅಧಿಕಾರಿಗಳು ನೀಡುತ್ತಾರೆ. ಅಗಸ್ತ್ಯ ಮಹರ್ಷಿಗಳು ಇಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿಯನ್ನು ಪ್ರತಿಷ್ಠಾಪಿಸಿದರು. ಕಳಸ. ಚಿಕ್ಕಮಗಳೂರಿನಲ್ಲಿ ಸುಮಾರು 90 ಕಿಲೋಮೀಟರ್ ದೂರದಲ್ಲಿ ಮೂಡಿಗೆರೆ ತಾಲೂಕಿನಲ್ಲಿ ಕಳಸ ಇದೆ. ಇದನ್ನ ದಕ್ಷಿಣದ ಕಾಶಿ ಎನ್ನಲಾಗುತ್ತೆ. ಇಲ್ಲಿ ಕಳಸೇಶ್ವರ ದೇವಾಲಯವಿದೆ. ಕಳಸದ ಸುತ್ತಲೂ ವಸಿಷ್ಠ ತೀರ್ಥ, ನಾಗತೀರ್ಥ, ಕೋಟಿ ತೀರ್ಥ, ರುದ್ರತೀರ್ಥ ಮತ್ತು ಅಂಬಾತೀರ್ಥ ಎಂಬ ನದಿಗಳು ಹರಿಯುತ್ತಿವೆ. ನೆಕ್ಸ್ಟ್ ಮುಳ್ಳಯ್ಯನಗಿರಿ. ಮುಳ್ಳಯ್ಯನಗಿರಿ ಸಮುದ್ರ ಮಟ್ಟಕ್ಕಿಂತ 1930 ಮೀಟರ್ ಎತ್ತರವಿದ್ದು ಕರ್ನಾಟಕದಲ್ಲಿ ಅತ್ಯಂತ ಎತ್ತರದ ಶಿಖರವಾಗಿದೆ. ಇದಕ್ಕೆ ಪ್ರಯಾಣಿಸುವ ದಾರಿಯಲ್ಲಿ ಸೀತಾಳಯ್ಯನಗಿರಿ ಇದೆ. ಹೆಚ್ಚು ನಡೆಯದೆ ಮುಳ್ಳಯ್ಯನಗಿರಿಯನ್ನು ತಲುಪಬಹುದು. ವಾಹನ ನಿಲುಗಡೆಯಿಂದ 500 ಮೆಟ್ಟಿಲು ಹತ್ತಿದರೆ ಶಿಖರ ತಲುಪಬಹುದು. ಈ ಶಿಖರದ ಮೇಲಿನಿಂದ ಪಶ್ಚಿಮ ಘಟ್ಟಗಳ ಅಪೂರ್ವ ನೋಟ ದೊರೆಯುತ್ತೆ. ತಂಪಾದ ಗಾಳಿ, ಅಪೂರ್ವವಾದ ಸೂರ್ಯಾಸ್ತವನ್ನು ಇಲ್ಲಿನಿಂದ ಕಾಣಬಹುದು. ಮುಳ್ಳಯ್ಯನಗಿರಿ ಕರ್ನಾಟಕ ಮತ್ತು ದಕ್ಷಿಣ ಭಾರತದ ಅತ್ಯುತ್ತಮ ಟ್ರೆಕ್ಕಿಂಗ್ ಸ್ಥಳಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ ಕೆಮ್ಮಣ್ಣುಗುಂಡಿ. ಇದು ವರ್ಷದುದ್ದಕ್ಕೂ ಆಹ್ಲಾದಕರ ವಾತಾವರಣ ಹೊಂದಿದ ಗಿರಿಧಾಮವಾಗಿದೆ. ಅದರ ಕೆಂಪು ಮಣ್ಣಿನಿಂದ ಕೆಮ್ಮಣ್ಣುಗುಂಡಿ ಅಂತ ಹೆಸರು ಬಂದಿದೆ. ಈ ಗಿರಿಧಾಮಕ್ಕೆ ಮೈಸೂರು ಮಹಾರಾಜ ಕೃಷ್ಣರಾಜೇಂದ್ರ ಒಡೆಯರ್ ಅವರ ಹೆಸರನ್ನ ಇರಿಸಲಾಗಿದೆ. ಸಮುದ್ರ ಮಟ್ಟಕ್ಕಿಂತ 4500 ಅಡಿ ಎತ್ತರದಲ್ಲಿದೆ. ಇದು ಕಲ್ಲು ಮತ್ತು ಸಸ್ಯಶಾಸ್ತ್ರೀಯ ಉದ್ಯಾನವನವನ್ನು ಹೊಂದಿದ್ದು ಇದನ್ನು ತೋಟಗಾರಿಕೆ ಇಲಾಖೆ ನಿರ್ವಹಿಸುತ್ತದೆ. ಇದು ಚಿಕ್ಕಮಗಳೂರಿನಿಂದ ಸುಮಾರು 55 ಕಿಲೋಮೀಟರ್ ದೂರದಲ್ಲಿದೆ. ದತ್ತಪೀಠ. ಬಾಬಾ ಬುಡನ್ಗಿರಿ ಹಾಗೂ ದತ್ತಪೀಠ ಎನಿಸಿಕೊಳ್ಳುವ ಈ ಗಿರಿಯು ಹಿಂದೂ ಹಾಗೂ ಮುಸ್ಲಿಮರಿಗೆ ಪವಿತ್ರ ತಾಣವಾಗಿದೆ. ಗುಹೆಯಲ್ಲಿ ಫಕೀರದಾದ ಹಯಾತ್ ಮೀರ್ ಕಲಂದರ್ ಸಮಾಧಿ ಮತ್ತು ಸಂತ ದತ್ತಾತ್ರೇಯ ಪವಿತ್ರ ಪಾದುಕೆಗಳಿವೆ. ಇಲ್ಲಿ ದತ್ತ ಜಯಂತಿ ಹಾಗೂ ಮುಸ್ಲಿಮರ ಉರುಸ್ ಕಾರ್ಯಕ್ರಮಗಳು ನಡೆಯುತ್ತವೆ. ಮಾಗುಂಡಿ ರಿವರ್ ರಾಫ್ಟಿಂಗ್. ಬಾಳೆಹೊನ್ನೂರು ಮತ್ತು ಕಳಸ ನಡುವೆ ಮಾಗುಂಡಿ ಇದೆ. ಇಲ್ಲಿ ಭದ್ರಾ ನದಿಯಲ್ಲಿ ರಾಫ್ಟಿಂಗ್, ಈಜು ಮತ್ತು ಇತರ ಜಲಕ್ರೀಡೆಗಳಿಗೆ ಅವಕಾಶವಿದೆ. ಹೆಬ್ಬೆ ಜಲಪಾತ. ಕೆಮ್ಮಣ್ಣುಗುಂಡಿಯಿಂದ 8 ಕಿಲೋಮೀಟರ್ ದೂರದಲ್ಲಿರುವ ಈ ಜಲಪಾತವು 2 ಹಂತಗಳಲ್ಲಿ 554 ಅಡಿಗಳಷ್ಟು ಕೆಳಗಿರುವ ಭವ್ಯವಾದ ಜಲಪಾತವಾಗಿದೆ. ಈ ಸ್ಥಳಕ್ಕೆ ಜೀಪ್ ಸೇವೆ ಇದ್ದರೂ ಸಾಮಾನ್ಯವಾಗಿ ಈ ಸ್ಥಳಕ್ಕೆ ಜನರು ಟ್ರೆಕ್ ಮಾಡುತ್ತಾರೆ. ಅಮೃತಪುರ. ತರೀಕೆರೆಯಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿದೆ. ಹೊಯ್ಸಳರ ಅವಧಿಯ ಅಮೃತೇಶ್ವರ ದೇವಸ್ಥಾನ ಹೊಂದಿದೆ. ಹೊಯ್ಸಳ ದೊರೆ 2ನೇ ವೀರಬಲ್ಲಾಳನ ದಂಡನಾಯಕ ಅಮೃತೇಶ್ವರ ದಂಡನಾಯಕ ಈ ದೇವಾಲಯ ನಿರ್ಮಿಸಿದನು. ಹೊಯ್ಸಳರ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಾಣವಾದ ಈ ದೇವಾಲಯವು ವಿಶಾಲ ತೆರೆದ ಮಂಟಪದ ವಿನ್ಯಾಸ ಹೊಂದಿದೆ. ದೇವಾಲಯದ ಗೋಪುರ ಹಾಗೂ ಗೋಡೆಗಳು ಸೂಕ್ಷ್ಮವಾದ ಕೆತ್ತನೆಯಿಂದ ಅಲಂಕರಿಸಲ್ಪಟ್ಟಿವೆ. ಶಿವರಾತ್ರಿ ದಿನದಂದು ಸೂರ್ಯನ ಮೊದಲ ಕಿರಣಗಳು ಶಿವಲಿಂಗದ ಮೇಲೆ ಬೀಳುತ್ತವೆ ಎಂದು ನಂಬಲಾಗಿದೆ. ಕಲ್ಲತ್ತಿ ಜಲಪಾತ. ಈ ಜಲಪಾತ ಕೆಮ್ಮಣ್ಣುಗುಂಡಿಯಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಈ ಸ್ಥಳವು ಅಗಸ್ತ್ಯ ಮುನಿ ತಪಸ್ಸು ಮಾಡಿದ ತಾಣವೆಂದು ಖ್ಯಾತಿ ಪಡೆದಿದೆ. ಈ ಜಲಪಾತ 403 ಅಡಿ ಕೆಳಗೆ ನೀರು ಧುಮುಕುತ್ತದೆ. ಈ ಜಲಪಾತದ ಪಕ್ಕದಲ್ಲಿ ದೇವರ ವೀರಭದ್ರನಿಗೆ ಸಮರ್ಪಿತವಾದ ದೇವಾಲಯವು ಭಕ್ತರನ್ನು ಆಕರ್ಷಣೆ ಮಾಡುತ್ತೆ. ಮಾರ್ಚ್-ಏಪ್ರಿಲ್ ತಿಂಗಳಲ್ಲಿ ವಾರ್ಷಿಕ ಜಾತ್ರೆ ನಡೆಯುತ್ತೆ. ಸಾಂತೇರಿಯಿಂದ ಬರುವ ಜಲಪಾತಕ್ಕೆ ಜನರು ಚಾರಣ ಮಾಡುತ್ತಾರೆ. ಕಾಂಡ್ಯ ಕುದುರೆ ಅಬ್ಬಿ. ಇದು ಶೃಂಗೇರಿ ಮಾರ್ಗದಲ್ಲಿ ಚಿಕ್ಕಮಗಳೂರಿನಿಂದ 45 ಕಿಲೋಮೀಟರ್ ದೂರದಲ್ಲಿದೆ. ಈ ರಸ್ತೆಯ ಪ್ರಯಾಣ ತುಂಬಾ ಆಹ್ಲಾದಕರವಾಗಿರುತ್ತೆ. ಬೆಟ್ಟಗಳು, ಕಾಫಿ ಮತ್ತು ಟೀ ತೋಟಗಳು ಮತ್ತು ದಟ್ಟವಾದ ಕಾಡುಗಳ ನಡುವೆ ಅಂಕುಡೊಂಕಾದ ರಸ್ತೆ ಹಾದು ಹೋಗುತ್ತದೆ. ಕಾಂಡ್ಯ ಮಾರ್ಕಂಡೇಯ ಮತ್ತು ಜನಾರ್ದನರ ದೇವಾಲಯಗಳನ್ನು ಹೊಂದಿದ್ದು ಮಾರ್ಕಂಡ ಋಷಿ ಇಲ್ಲಿ ತಪಸ್ಸು ಮಾಡಿದ್ದಾನೆ ಎಂದು ನಂಬಲಾಗಿದೆ. ಭದ್ರಾ ನದಿಯು ದೇವಾಲಯದ ಹಿಂದೆ ಹರಿಯುತ್ತದೆ. ನದಿಯಲ್ಲಿನ ಕಲ್ಲುಗಳ ಆಕಾರಗಳು ಕುದುರೆಯ ಬಳೆಗಳನ್ನು ಹೋಲುತ್ತವೆ. ಆದ್ದರಿಂದ ಈ ಸ್ಥಳವನ್ನು ಕುದುರೆ ಅಬ್ಬಿ ಎಂದು ಕರೆಯಲಾಗುತ್ತೆ. ಮುತ್ತೋಡಿ ಭದ್ರಾ ಹುಲಿ ಮೀಸಲು ಅರಣ್ಯ. ಭದ್ರಾ ವನ್ಯಜೀವಿ ಅಭಯಾರಣ್ಯದಲ್ಲಿ ಮುತ್ತೋಡಿ ಅತ್ಯಂತ ಪ್ರಸಿದ್ಧವಾದ ಭಾಗವಾಗಿದೆ.
ಇದು ಚಿಕ್ಕಮಗಳೂರಿನಿಂದ 32 ಕಿಲೋಮೀಟರ್ ಭದ್ರಾ ಅಭಯಾರಣ್ಯದಲ್ಲಿದೆ. ಇತರ ಭಾಗಗಳೆಂದರೆ ಹೆಬ್ಬೆ, ತಾನಿಜೆಬೈಲು ಮತ್ತು ಲಕ್ಕವಳ್ಳಿ. ಮುತ್ತೋಡಿ ಒಂದು ನೈಸರ್ಗಿಕ ಅರಣ್ಯವಾಗಿದ್ದು ನೆರೆಹೊರೆಯಲ್ಲಿರುವ ಎತ್ತರವಾದ ಪರ್ವತಗಳಿಂದ ಕೂಡಿದೆ. ಇದು ಸಾಕಷ್ಟು ಸಂಖ್ಯೆಯ ಹುಲಿಗಳ ಆವಾಸ ಸ್ಥಾನವಾಗಿದೆ. ಅಲ್ಲದೆ ಆನೆ, ಸಾಂಬಾರ್, ಕೆಂಪು ಅಳಿಲುಗಳು, ಜಿಂಕೆ ಮತ್ತು ವಿವಿಧ ಪಕ್ಷಿಗಳನ್ನು ಕಾಣಬಹುದು. ಅರಣ್ಯ ಇಲಾಖೆ ನಡೆಸುತ್ತಿರುವ ಪ್ರಕೃತಿ ಶಿಬಿರವಿದೆ. ಅಲ್ಲಿ ಡೇರೆಗಳು, ಮರದ ಕೋಟೆಗಳು ಮತ್ತು ವಾಹನ ಸಫಾರಿ ಸೌಲಭ್ಯಗಳಿವೆ. ಬೇರೆ ಮಾಹಿತಿಗಳೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.